ಗ್ರಾಮದ ಸರ್ವೆ ನಂಬರ್ 90ರಲ್ಲಿ ಈಗಾಗಲೇ ನಮಗೆ ಒಕ್ಕಲಿಗರ ಕಂಬೇಗೌಡ ಸಮುದಾಯ ಭವನ, ಸವಿತಾ ಸಮಾಜಕ್ಕೆ ಹಾಗೂ ಇತರೆ ಸಮುದಾಯ ಭವನಗಳಿಗೆ ಅಲಾಟ್ಮೆಂಟ್ ಆಗ್ತಾ ಇದೆ. ಸರ್ಕಾರದ ಲೆವೆಲ್ ಅಲ್ಲಿ ಅಲಾಟ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ ನಮಗೆ. ಅದಕ್ಕೆ ನಾವು ಊರವರೆಲ್ಲ ನೋಡಿ, ಇಷ್ಟು ಜನನು ಊರಲ್ಲಿ ಗ್ರಾಮಸ್ಥರು ಎಲ್ಲ ರೈತರುಗಳೇ ಇರೋದು. ಹನ್ನೊಂದೇ ಉಡುಂಪಾಳ್ಯದಲ್ಲಿ ಬರೀ ರೈತರುಗಳು, ಎಲ್ಲಾ ಜನ ದಲಿತರುಗಳು ಇದ್ದಾರೆ, ಹಿಂದುಳಿದ ವರ್ಗ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ದನ ಮೇಯ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಗೋಮಾಳ ಇರೋದೇ ಅದೊಂದು. ಈಗ ಹೌದು, ಸುಮಾರು ಈಗ ಆಲ್ರೆಡಿ ಸೆನ್ಸಸ್ ಆಗಿದೆ, ದನಗಳದು ಎಲ್ಲದೂ ಸೆನ್ಸಸ್ ಆಗಿದೆ. ನಮಗೆ ಈಗ ಗೋಮಾಳ ಇರೋದೇ ಅದೊಂದು ಜಾಗ. ಹನುಮಂತೇಗೌಡನಪಾಳ್ಯ, ಶ್ರೀನಿವಾಸಪುರದಲ್ಲಿ ಈಗ ನಿರಾಶ್ರಿತರು ಇದ್ದಾರೆ ಅಲ್ಲಿ. ನಾವು ಇದುವರೆಗೂ ಯಾವುದೇ ನಾವು ನಿವೇಶನಕ್ಕೆ ನಾವು ಅರ್ಜಿ 1-2 ಸಾರಿ ಹಾಕಿರೋ ಎಲ್ಲರೂ ಪ್ರಯತ್ನ ಮಾಡಲೇ ಇದೀವಿ. ಇದುವರೆಗೂ ನಮ್ಮನ್ನ ಯಾವುದೇ ಕಾರ್ಯಗತ ಕೈಗೊಂಡಿಲ್ಲ. ನಮ್ಗೆ ಯಾವ್ದು ಕಾರ್ಯಕ್ರಮ ಮುಗಿದಿಲ್ಲ. ಹೌದು, ಅದು ಕಾರ್ಯಕ್ರಮ ಮುಗಿದಿಲ್ಲ. ಆಮೇಲೆ ಸಂತೋಷ್ ಗುರೂಜಿ ಬಂದ್ಬಿಟ್ಟು ಆಯುರ್ವೇದಿಕ್ ನಾವು ತಗೊಂತೀವಿ ಅಂತ ಹೇಳಿ ಅವ್ರು ಬಂದ್ರು. ಅವ್ರಿಗೂ ರಿಜೆಕ್ಟ್, ನಾವು ಅರ್ಜಿ ಹಾಕ್ಬಿಟ್ಟು ಅವ್ರನ್ನು ರಿಜೆಕ್ಟ್ ಮಾಡಿದ್ದೀವಿ, ಪ್ರೊಟೆಸ್ಟ್ ಮಾಡಿದ್ದೀವಿ. ಇದ್ರ ಬಗ್ಗೆ ತಾವುಗಳು ದಯವಿಟ್ಟು ತುಂಬಾನೇ ಹೆಚ್ಚಿಗೆ ಗಮನ ಹರಿಸಿ ಇದಕ್ಕೊಂದು ಕಾರ್ಯಗತನ ನೀವು ತಗೊಳ್ಳೇಬೇಕು. ನಮಗೆ ರೈತರುಗಳ ಪರವಾಗಿ, ಊರವ್ರ ಗ್ರಾಮಸ್ಥರ ಪರವಾಗಿ ನೀವು ತಗೊಳ್ಳೇಬೇಕು. ಯಾರೋ 8-10 ಜನ ಸೈನ್ ಹಾಕಿದವರಲ್ಲ, ಫೇವರ್ಗಳಲ್ಲ. ಅದನ್ನೆಲ್ಲ ಸೈನ್ ಹಾಕಿರೋರು ಒಂದು ಲೆಕ್ಕಾಚಾರಕ್ಕೆ ಊರಿಗೆ ಬರಲ್ಲ. ಅದು ಈಗ ಇರೋ ಸೈನ್ ಏನಿದ್ದಾರೆ ಅಷ್ಟು ಜನನು ಇಲ್ಲಿದ್ದಾರೆ, ಹಾಜರಾತಿದ್ದಾರೆ. ಪ್ರತಿಯೊಂದು ನೀವು ಬೇಕಾದ್ರೆ ಒಂದೊಂದು ಹೆಸರು ನೀವು ಕೂಗಿ, ಪ್ರತಿಯೊಬ್ರು ಹಾಜರಿದ್ದಾರೆ. ಇದರಲ್ಲಿರೋ ಸಿಗ್ನೇಚರ್ ಮಾಡಿರೋ ಪ್ರತಿಯೊಬ್ರು ಇಲ್ಲಿ ಹಾಜರಾತಿ ಇದ್ದಾರೆ. ಇದನ್ನ ನೀವು ಬೇಗನೆ ಕೈಗೆತ್ತಿಕೊಂಡು ಇದನ್ನ ನಮಗೆ ಕಾರ್ಯರೂಪಕ್ಕೆ ತಗೊಂಡು ಕೊಡಿ. ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟ ನಡೆಸಿ ಇನ್ನು ಸರ್ಕಾರದ ಗಮನಕ್ಕೆ ತರುವಂತ ಕೆಲಸನೂ ನಾವು ಮಾಡ್ತೀವಿ. ಹೌದು, ಅಲ್ಲ ಹೇಳ್ತೀವಿ. ಇದು ತಹಸೀಲ್ದಾರ್ರಿಗೆ ಅಷ್ಟೇ ಅಲ್ಲ, ಅರ್ಜಿ ಅಸಿಸ್ಟೆಂಟ್ ಕಮಿಷನರ್ ಎಸಿಗೂ ಕೊಡ್ತೀವಿ, ಡಿಸಿಗೂ ಕೊಡ್ತೀವಿ, ಚೀಫ್ ಸೆಕ್ರೆಟರಿ ಕೊಡ್ತೀವಿ, ಗವರ್ನರ್ಗೆ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ, ರಾಜ್ಯಪಾಲರಿಗೂ ಕೂಡ ಕೊಡ್ತೀವಿ. ನಾವು ದಯವಿಟ್ಟು ನಾವು ತಹಸೀಲ್ದಾರ್ ಇಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ತಾಲೂಕು ದಂಡಾಧಿಕಾರಿಗಳಾಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಹೆಚ್ಚಿಗೆ ಹೌದು ಎಲ್ಲ ನಿಲ್ಲಿಸ್ಬಿಟ್ಟು ನಮ್ಮ ಗೋಮಾಳನ ನಮ್ಗೆ ಉಳಿಸ್ಕೊಡಿ. ಯಾಕೆಂದ್ರೆ ದನಕರ ಮೇಯಿಸಲಿಕ್ಕೆ ಜಾಗ ಇಲ್ಲ. ಆಮೇಲೆ ಒಂದು ರೋಡ್ ಅಗಲೀಕರಣ ಆದ್ರೆ ಸ್ಕೂಲ್ ಕೂಡ ರೋಡಿಗೆ ಬರುತ್ತೆ, ಆರ್ಡೇರಿ ರೋಡಿಗೆ ಬರುತ್ತೆ. ನೀವು ಕುಡಿಯೋ ನೀರಿಂದು ಕೂಡ ರೋಡಲ್ಲೇ ಇರೋದು. ಅದು ಈಗ ರೋಡ್ ಹೆಂಗ ಅಗಲ ಮಾಡಿದ್ರೆ ಯಾವ್ದು ಇರಲ್ಲ ಬಿಲ್ಡಿಂಗ್ ಅಲ್ಲಿ. ಆಮೇಲೆ ಇಲ್ಲಿರೋರೆಲ್ಲ ಯಾರು ಆಸ್ತಿವಂತರಲ್ಲ, ಇಲ್ಲಿರೋರೆಲ್ಲ ಆಸ್ತಿವಂತರಲ್ಲ. ಪಾಪ ಮನೆ ಕಟ್ಟಕ್ಕೆ ಮನೆನೇ ಇಲ್ಲ ಸರ್. ಇಲ್ಲಿರೋರು ಹನುಮಂತೇಗೌಡ ಪಡೆದವರಲ್ಲಿ 20 ಜನ ಪಾಪ ಬಾಡಿಗೆಲೇ ಇದ್ದಾರೆ. ಅವ್ರ ಮನೆ ಸೈಟ್ ಇಲ್ಲ, ಮನೆ ಇಲ್ಲ. ಊರವರೇನೆ ನಮ್ಮೂರಲ್ಲೇ ಬಾಡಿಗೆ ಇದ್ದಾರೆ ಸರ್. ಇದ್ರಲ್ಲಿ 20 ಜನ ಇದ್ದಾರೆ ಬಾಡಿಗೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಗೆ ಇದನ್ನ ನೀವು ಕೆಲಸನ ಕೈಗೊಳ್ಬೇಕು ಸರ್. ದಯವಿಟ್ಟು ಇದನ್ನ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು. ಇದ್ರ ಬಗ್ಗೆ ಏನಾದ್ರೂ ಮುಂದುವರಿಸಿದ್ರೆ ನಾವು ಬೇರೆ ಹೋರಾಟ ನಾವು ಮಾಡ್ಲಿಕ್ಕೆ ಅಲ್ಲದಕ್ಕೆ ನಮ್ಮನ್ನ ಮುಂದುವರಿಸಬೇಡಿ ದಯವಿಟ್ಟು. ನಾವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇನ್ ಮಾಹಿತಿಯನ್ನು ಕೊಟ್ಟಿಲ್ಲ. ನಾವು ನೇರವಾಗಿ ಶಾಂತಿಯುತವಾಗಿ ನಿಮ್ಮ ಹತ್ರ ಮುಖ ತೋರಿಸಿ ಹೋಗಿ ಬಂದಿದ್ದೀವಿ. ನಮಗೆ ಗ್ರಾಮಕ್ಕೆ ಅನನುಕೂಲ ಆಗದೆ, ಅನುಕೂಲತೆ ಬೇಕು. ನಮಗೆ ಸಮುದಾಯ ಭವನ ಬೇಡ, ನಮ್ಗೆ ಇರಕ್ ನೆಲೆ ಬೇಕು. 150 ಮನೆ ಇದೆ, 150 ಸೈಟ್ ಹಂಚ್ಬಿಟ್ಟು ಬೇಕಾದ್ರೆ ಮಾಡ್ಕೊಂಡ್ಲಿ. ಸಮುದಾಯ ಭವನ ಬೇಕಾ, ಇನ್ನೊಂದ್ ಸಂಘದ್ ಬೇಕಾ, ಏನ್ ಬೇಕಾ ಮಾಡ್ಕೊಂಡ್ಲಿ. ನಮ್ಗೆ ಆ ಅವಶ್ಯಕತೆ ಐತೆ. ಗ್ರಾಮಕ್ಕೆ ನಾವು ಹೋಗಿ ಶ್ರೀನಿವಾಸಪುರದಾಗ ಹೋಗಿ ಕೇಳಕ್ಕಾಗಲ್ಲ, ಇಲ್ಲಿ ಅಲ್ಸ್ಕೆರೆಗೆ ಹೋಗಿ ಕೇಳಕ್ಕಾಗಲ್ಲ. ಪಂಚಾಯತಿ ಒಳಗೆ ಎಷ್ಟು ಹಳ್ಳಿ ಆಯ್ತೋ ಅಷ್ಟು ಹಳ್ಳಿಯಾಗ ಹೋಗಿ ನಾವು ಜೀವನ ಮಾಡಕ್ಕಾಗಲ್ಲ. ಬೇರೆ ಕಡೆ ಹಳ್ಳಿಯರು ಬಂದು ಜೀವನ ಮಾಡಕ್, ನಮ್ಮೂರಾಗ ನಾವು ಮಾಡಕ್ ಬಂದ್ರೆ ನಾವು ಬಿಡಲ್ಲ. ಅವ್ರನ್ನ ನಮ್ಮನ್ನು ಹಂಗೆ ತಹಸೀಲ್ದಾರ್ ಹೇಳ್ತಾವ್ರೆ. ಹೇಳಿದ ಪ್ರಕಾರ ನಮಗೆ ಬೇಡ, ನಮ್ಗೆ ಇರಕ್ಕೆ ವ್ಯವಸ್ಥೆ ಬೇಕು. ಈಗ ಗೌರ್ಮೆಂಟ್ ಇಂದಾನೆ ನಮ್ಗೆ ಒಂದೊಂದ್ ಸೈಟ್ ಕೊಟ್ಬಿಡ್ಲಿ. ಇದ್ದಿದ್ದು ಸಮುದಾಯ ಭವನ ಬೇಕಾ, ಸಂಘದ್ ಬೇಕಾ, ಏನ್ ಬೇಕಾ ಮಾಡ್ಕೊಂಡ್ಲಿ ಅಷ್ಟೇ. ಇರೋದ್ ಹೇಳ್ತೀವಿ. ಈಗ ನಮ್ಗೆ ಅನುಕೂಲತೆ ಬೇಡ, ನಮ್ಗೆ ಅದ್ ಬೇಡ. ನಮ್ಗೆ ಇರಕ್ ನೆಲೆ ಬೇಕು. 10 ಕಿಲೋಮೀಟರ್ ಆಗ್ಲಿ, 20 ಕಿಲೋಮೀಟರ್ ಆಗ್ಲಿ, ನಮ್ಗೆ ಇರಕ್ ನೆಲೆ ಬೇಕಷ್ಟೇ. ಅವರೇ ಬರ್ರಿ. ಈಗ ಬರ್ರಿ ಸರ್ವೆ ಮಾಡ್ರಿ. ತಹಸೀಲ್ದಾರ್ ಬಂದು ಊರಿಗೆ ಸರ್ವೆ ಮಾಡ್ಲಿ. ಬೇರೆ ವ್ಯವಸ್ಥೆ ಬೇಡ, ಬೇರೆ ಮಧ್ಯದವ್ರ ಮತ್ ಬೇಡ. ತಹಸೀಲ್ದಾರ್ ಬರ್ಲಿ, ಎಸಿ ಬರ್ಲಿ, ಡಿಸಿ ಬರ್ಲಿ, ಸೆಕ್ರೆಟರಿ ಬರ್ಲಿ, ರೆವಿನ್ಯೂ ಏನೈತೆ ಎಲ್ಲ ಬಂದ್ರೆ ಎಂಕ್ವೈರಿ ಮಾಡ್ಲಿ. ಮಧ್ಯದವ್ರ ಮಾತ್ ಬೇಡ, ಬಂದ್ ಸರ್ವೆ ಮಾಡ್ಲಿ. ಅವಾಗ ಈಗ ನ್ಯಾಯ ಏನೈತೆ, ಕಾನೂನು ಏನೈತೆ, ಕಾನೂನು ಪ್ರಕಾರವಾಗಿ ಓಡಾಡೋಣ ಅಷ್ಟೇ. ಯಾರ ಮೇಲೆ ಇಲ್ಲ, ಊರು ಇಡೀ ಗ್ರಾಮಕ್ಕೆ ಕೇಳ್ತಾ ಇದೀವಿ.
ಒಬ್ರು ಇಬ್ರು ಅಂತ ಏನ್ ಇಂಗಡಿಸ್ತಾ ಇಲ್ಲ. ಇರೋ ಗ್ರಾಮಕ್ ಬೇಕು ಅಂತ ಹೋರಾಡ್ತಾ ಇದೀವಿ ನಾವು. ಯಾರನ್ನ ಇಂಗಡಿಸ್ ಮಾತಾಡ್ತಾ ಇಲ್ಲ, ಯಾರ ಮೇಲೂ ಅಗೆ ಕಟ್ ಮಾತಾಡ್ತಾ ಇಲ್ಲ. ಎಲ್ಲ ಗ್ರಾಮದವ್ರು ಎಲ್ಲ ನಮ್ಮ ಹಿಂದೆ ಮುಂದೆ ಅಕ್ಕ ತಂಗಿದಿರೋ ಅಣ್ಣ ತಮ್ಮದಿರೇ ಎಲ್ಲಾರ್ಗು ಬೇಕು ಅಂತಾನೆ ಹೋರಾಟ ಮಾಡ್ತಾ ಇರೋದು. ಸರ್, ನಮ್ಮ ಗ್ರಾಮಕ್ಕೆ ಸೇರಿದಂತ ಜಮೀನ, ಗೋಮಾಳದ ಜಮೀನ, ಅದನ್ನ ಏನು ಸಮುದಾಯ ಭವನ ಮಾಡ್ತಾ ಇದಾರಂತೆ. ನಮಗೆ ಸಮುದಾಯನ ಭವನ ಬೇಡ ಸರ್. ನಮ್ಗೆ ಏನು ಸೈಟ್ ಬೇಕು. ನಮ್ಗೆ ಎಲ್ಲ ಎಷ್ಟೋ ಜನಗಳಿಗೆ ಮನೆಗಳಿಲ್ಲ, ಮನೆಗಳು ಬೇಕು. ಆ ಮನೆ ಕಟ್ಕೋಬೇಕು ಅಂದ್ರೆ ನಮ್ಗೆ ಸೈಟ್ ಬೇಕೇ ಬೇಕು. ಅದನ್ನ ದಯವಿಟ್ಟು ಮಾಡ್ಕೊಂಡ್ ಕೊಡಿ ಸರ್. ಏನಿದೆ ಅದನ್ನ ಸರ್ಕಾರದವರು ಅದನ್ನ ಬೇಗ ಗಮನಕ್ಕೆ ತಗೊಂಡು ಇದನ್ನ ನಾವು ಕೊಟ್ಟಿರೋ ಅರ್ಜಿನ ಇದ್ ಮಾಡದೆ, ನೆಗ್ಲೆಕ್ಟ್ ಮಾಡದೆ ಅದನ್ನ ಗಮನಕ್ಕೆ ತಗೊಂಡು ಮಾಡ್ಕೊಡೋದೇ ನಮ್ಗೆ ಅಷ್ಟೇ ಸರ್. ಯಾಕೆ ಸರ್ 25 ವರ್ಷದಿಂದ ಯಾಕೆ ಸರ್ ಮಾಡಕ್ ಆಗಿಲ್ಲ? ಮಾಡ್ಬೋದಾಗಿತ್ತಲ್ವಾ ಸರ್ ಇದನ್ನ? ಯಾಕೆ 25 ವರ್ಷದಿಂದ ಮಾಡಕ್ ಆಗಿಲ್ಲ? ಎಷ್ಟೋ ಜನ ಬಾಡಿಗೆಗಳಲ್ಲಿ ಇದಾರೆ, ಮನೇಲಿ ಜಮೀನ್ಗಳು ಸಹ ಇಲ್ಲ. ಮತ್ ಇನ್ನೇನ್ ಸರ್ ನಮ್ ಗ್ರಾಮಕ್ಕೆ ಇನ್ನೇನ್ ಮಾಡ್ತಾ ಇದಾರೆ? ಈಗ ಮಾಡ್ಕೊಂಡ್ ಕೊಡಿ ಸರ್. ಆಯ್ತು, 25 ವರ್ಷದಿಂದ ಮಾಡಕ್ ಆಗಿಲ್ಲ, ಇವಾಗಾದ್ರೂ ಮಾಡ್ಕೊಂಡ್ ಕೊಡಿ. ಮಾಡ್ಕೊಡ್ಬೋದು, ನಂಬಿಕೆ ಇದೆ ಸರ್. ನೀವ್ ಮಾಡಿದ್ರೆ, ಗೌರ್ಮೆಂಟ್ ಮಾಡಿದ್ರೆ ಆಗುತ್ತೆ ಸರ್. ಗೌರ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಇದು ಗೌರ್ಮೆಂಟ್ ನಮಗ್ ಮಾಡ್ಕೊಡ್ಬೇಕಾಗಿರೋದು ಸರ್. ಸಮುದಾಯ ಭವನ ಅವಶ್ಯಕತೆ ಇಲ್ಲ ಸರ್. ನಮ್ಮೂರ್ಗೆ ಮನೆಗಳೇ ಇಲ್ಲ ಅಂದ್ಮೇಲೆ ಸಮುದಾಯ ಭವನ ತಗೊಂಡು ಏನ್ ಮಾಡೋಣ ಸರ್ ಹೇಳಿ? ಎಲ್ಲಿ ಜಾಗ ಇದೆಯೋ ಅಲ್ಲಿ ಸಮುದಾಯ ಭವನ ಮಾಡ್ಕೊಂಡ್ ಕೊಡಿ ಸರ್. ಫಾರೆಸ್ಟ್ ಇಲಾಖೆ ಈಗ ಸಮುದಾಯ ಭವನ ಮಾಡ್ತಾ ಇದಾರೆ ಅಂತ ನಮಗ್ ಗೊತ್ತಿಲ್ವಲ್ಲ. ಗೊತ್ತಿದ್ರೆ ನಾವ್ ಅವತ್ತೇನೆ ಕೇಳ್ತಾ ಇದ್ವಿ, ಯಾಕೆ ಸಮುದಾಯ ಭವನ ಮಾಡ್ತಾ ಇದ್ದೀರಾ ಅಂತ. ನಮ್ಗೆ ಯಾರಿಗೂ, ನಮ್ ಗ್ರಾಮಸ್ಥರಿಗೆ ಅದು ಅಲರ್ಟೆ ಆಗಿಲ್ಲ. ಆಯ್ತಾ? ಯಾಕೆ ಸರ್ ಫಾರೆಸ್ಟ್ ಇಲಾಖೆ ಮಾಡ್ತಾರೆ? ಬೇರೆ ಕಡೆ ಫಾರೆಸ್ಟ್ ಇಲ್ವಾ? ಯಾಕೆ ಮಾಡ್ತಾರೆ ಅಂತ. ನಮ್ ಕಡೆ ಎಷ್ಟೋ ಜನಕ್ಕೆ ಬಸ್ಗಳಿಲ್ಲ, ವ್ಯವಸ್ಥೆಗಳಿಲ್ಲ. ನಮ್ಮ ಹಳ್ಳಿಗೆ ಆಟೋಗಳಲ್ಲೇ ಹೋಗ್ಬೇಕು. ಮತ್ತೆ ಮನೇನು ನಿವೇಶನ ಇಲ್ಲ ಅಂದ್ರೆ ಹೆಂಗ್ ಸರ್ ಇರ್ತಾರೆ? ಸಮಸ್ಯೆ ಇಲ್ಲ ಸರ್. ಆದ್ರೆ ಸಮುದಾಯ ಭವನ ಬೇಡ ಸರ್. ಎಲ್ಲರೂ ಬರ್ತಾವಪ್ಪ. ಅಂಬೂರ್ದಪ್ಪ ಇದು ಅಂಬೂರ್. ಸರ್, ಈಗ ನಮ್ಮೂರಲ್ಲಿ ಜನಗಳಿಗೆ ವಸತಿನೇ ಇಲ್ಲ. ಈಗ ನಮ್ಮ ಶಾಸಕರು ಯಾರ್ದೋ 4-5 ಜನ ಮಾತು ಕೇಳ್ಕೊಂಡು ಸಮುದಾಯ ಭವನ ಮಾಡಕ್ ಹೋಗೋರೆ. ಜನಗಳಿಗೆ ಇವಾಗ ವಸತಿ ಇಲ್ಲ ಅಂದ್ಮೇಲೆ ಸಮುದಾಯ ಭವನ ಮಾಡ್ಕೊಂಡು ಮಾಡೋಣ ನಾವು? ಫಸ್ಟ್ ಜನಗಳಿಗೆ ಅವ್ರ ಜನಗಳಿಗೆ ಅವ್ರು ಇರಕ್ ಮನೆ ಬೇಕು. ಮನೆ ಬಿಟ್ಬಿಟ್ಟು ಸಮುದಾಯ ಮಾಡ್ಕೊಂಡು ಏನ್ ಮಾಡ್ಕೊಂತಾರೆ? ಎಲ್ಲ ಹೋಗಿ ಸಮುದಾಯ ಭವನದಲ್ಲಿ ವಾಸ ಮಾಡಕ್ಕಾಗುತ್ತಾ? ಇರಕ್ಕೆ ಮನೆ ಇಲ್ಲ, ಸಮುದಾಯ ಭವನದಲ್ಲಿ ವಾಸ ಮಾಡಕ್ಕಾಗುತ್ತಾ? ಫಸ್ಟ್ ಮಕ್ಳು ಇವಾಗ ರೋಡ್ ಅಗ್ಲೀಕರಣ ಮಾಡ್ತಾರೆ. ಶಾಸಕರ ಮನೆ ಬಂದು ಪೂಜೆ ಮಾಡಿದ್ದಾರೆ. ರೋಡ್ ಅಗ್ಲೀಕರಣ ಮಾಡ್ತಾರೆ. ರೋಡ್ ಅಗ್ಲೀಕರಣ ಮಾಡಿದ್ರೆ ಶಾಲೆನೂ ರಸ್ತೆಗೆ ಹೋಗುತ್ತೆ, ಮತ್ತೆ ಆಲ್ ಇಂಡಿಯಾ ಡೈರಿ ರಸ್ತೆಗೆ ಹೋಗುತ್ತೆ, ವಾಟರ್ ಪ್ಲಾಂಟ್ ಇದೆ ಅದು ರಸ್ತೆಗೆ ಹೋಗುತ್ತೆ. ಮಕ್ಳಿಗೊಂದು ಆಟ ಆಡ್ ಮೈದಾನ ಇಲ್ಲ. ಇವಾಗ ಸರ್ವೆ ಮಾಡ್ಲಿ ಬಂದು, ಇವಾಗ ತಹಸೀಲ್ದಾರ್ ಅರ್ಜಿ ಕೊಟ್ಟಿದೀವಲ್ಲ, ಬಂದು ಸರ್ವೆ ಮಾಡ್ಲಿ. ನಮ್ಮ ಶ್ರೀನಿವಾಸಪುರ ವ್ಯಾಪ್ತಿಯಲ್ಲಿ ನಮ್ಮ ಹನುಮಂತೇಗೌಡಪಾಳ್ಯ ಸರ್ವೆ ಇದೊಂದು ಗೋಮಾಳ ಜಾಗ ಬಿಟ್ರೆ ಬೇರೆ ಯಾವುದೇ ಗೋಮಾಳ ಜಾಗ ಇಲ್ಲ. ಇವಾಗ ಇದನ್ನು ತಗೊಂಡು ಹೋಗ್ಬಿಟ್ಟು ಅವರು ಸಮುದಾಯ ಭವನ ಮಾಡ್ಬಿಟ್ಟು ಮುಂದೆ ಇವಾಗ ಊರಾಗಿರೋ ಎಷ್ಟೋ ಜನಕ್ಕೆ ಜಮೀನು ಇಲ್ಲ, ಸೈಟು ಇಲ್ಲ, ಅವರೆಲ್ಲ ಎಲ್ಲಿ ಹೋಗ್ಬೇಕು? ಊರಾಗೆಲ್ಲ ಜನ ಎಲ್ಲ ಇವಾಗ ಹೇಳಿದ್ರು, ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು, ನಿಮ್ಮ ಶ್ರೀನಿವಾಸಪುರ ವ್ಯಾಪ್ತಿಯಲ್ಲಿ ಬೇರೆ ಕಡೆ ಮಾಡ್ಕೊಡ್ತೀವಿ ಅಂತ. ಈಗ ಎಲ್ಲಾರ್ಗು ಬೇರೆ ಕಡೆ ಮಾಡ್ಕೊಡ್ಬಿಟ್ಟು ಊರಿನ ಜನ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಹೋದ್ಮೇಲೆ ಇವ್ರು ಸಮುದಾಯ ಭವನ ಮಾಡ್ಕೊಂಡು ಏನ್ ಮಾಡ್ತಾರೆ? ಇಲ್ಲಿ ಯಾರು ಬರ್ತಾರೆ ಸಮುದಾಯ ಭವನಕ್ಕೆ ಹೇಳಿ? ಅದಕ್ಕೆ ಈಗ ಹೇಳಿದ್ರು ಎಲ್ಲೋ ಕೊಡೋದ್ರ ಬದಲು ನಮ್ಮ ವ್ಯಾಪ್ತಿಯಲ್ಲಿ, ನಮ್ಮ ಹನುಮಂತೇಗೌಡ ವ್ಯಾಪ್ತಿಯಲ್ಲಿ ಇರೋದು ಇದೊಂದೇ ಜಾಗ. ಫಸ್ಟ್ ನಮ್ಮ ಊರಿನ ಜನಗಳಿಗೆ ಆಶ್ರಯ ಮಾಡ್ಕೊಳ್ಳಿ, ಆಮೇಲೆ ಉಳಿದ ಜಾಗದಲ್ಲಿ ಸಮುದಾಯ ಭವನ ಮಾಡ್ಕೊಳ್ಳಿ, ಬೇರೆ ಏನಾರು ಮಾಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಸೈಟ್ ಮಾಡ್ಕೊಳ್ಳಿ, ಮತ್ತೆ ಸ್ಕೂಲ್ ವ್ಯವಸ್ಥೆ, ಒಂದು ಸ್ಕೂಲ್ ಬೇಕು, ಒಂದು ಆಟದ ಮೈದಾನ ಬೇಕು, ಮತ್ತೆ ಡೈರಿ ಜಾಗ ಬೇಕು. ಇಷ್ಟು ನಮಗೆ ಮಾಡಿಕೊಟ್ಟು ಬೇರೆ ಯಾವ ಸಮುದಾಯ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅವರು. ಈಗ ಸುಮಾರು ವರ್ಷಗಳಿಂದ ಕೂಡ ಅಲ್ಲಿ ನಿವೇಶನಕ್ಕೆ ಜಾಗ ಕೊಡಿ ಅನ್ನೋ ಆತ್ಮೊತ್ತಾಯವನ್ನ ಮಾಡ್ತಾನೆ ಇದ್ದಾರೆ. ಹೌದು, ಮಾಡ್ತಾ ಇದೀವಿ ಸರ್. ಕೂಡ ಇದನ್ನ ಜನಾಭಿಪ್ರಾಯವನ್ನ ಧಿಕ್ಕರಿಸಿ ಈ ತರ
ಅಂದ್ರೆ ಸಮುದಾಯ ಭವನಕ್ಕೆ ಮೊರೆ ಹೋಗ್ತಾ ಇರುವಂತದ್ದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಸಹ ವಿರೋಧ ವ್ಯಕ್ತಪಡಿಸ್ತಾರೆ. ಆದ್ರೆ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ತಾವ್ ಯಾಕೆ ಸರ್ಕಾರ ಯೋಜನೆಗೆ ಅಡ್ಡಿಪಡಿಸ್ತಾ ಇದ್ದೀರಾ? ಸರ್, ನಾವು ಯಾವುದೇ ಸರ್ಕಾರಿ ಯೋಜನೆಗೆ ಅಡ್ಡಿಪಡಿಸ್ತಾರೆ. ಇವಾಗ ನಾವು ನಿವೇಶನ ಕೇಳ್ತಾ ಇದೀವಲ್ಲ ಸರ್, ಅದನ್ನ ಸರ್ಕಾರಿ ಯೋಜನೆ ಅಲ್ವಾ ಸರ್? ಅದನ್ನ ಕೊಟ್ಟರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದಲ್ವಾ ಸ್ವಾಮಿ? ನಾವು ಕೇಳ್ತಿರೋದಷ್ಟೇ. ಈ ಸಮುದಾಯ ಭವನ ಮಾಡೋದ್ರ ಬದಲು ನಿವೇಶನ ಕೊಡಿ, ಇನ್ನೂ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಇವಾಗ ಹೇಳಿದ್ರು, ಇವಾಗ 2011ರಲ್ಲಿ ನಾವು ಕೇಳಿದ್ದು, ಅವಾಗ ಎಲ್ಲ ರೆಡಿ ಮಾಡಿ ಸೈಟ್ ಮಾಡೋದಕ್ಕೆ ಅವಾಗ ಏನಾದ್ರು ಫಾರೆಸ್ಟ್ ಹೋದ್ರು. ಈಗ ಅದೇ ಫಾರೆಸ್ಟ್ ಜಾಗದಲ್ಲಿ ಸಮುದಾಯ ಭವನ ಕೊಡೋದ್ರ ಬದಲು ನಮಗೆ ನಿವೇಶನ ಕೊಡ್ಲಿ ಬಿಡಿ. ಇವಾಗ ಅವಾಗ ಕೇಳಿಕೆ ನಾವು ಕೇಳಿದ್ಕೆ ನಮ್ಗೆ ಫಾರೆಸ್ಟ್ ಜಾಗ ಕೊಡಕ್ ಬರಲ್ಲ ಅಂತದ್ದು. ಈಗ ಅದೇ ಫಾರೆಸ್ಟ್ ಜಾಗ ಹೆಂಗೆ ಇವಾಗ ಸಮುದಾಯ ಭವನ ಮಾಡಕ್ಕೆ ಒಪ್ಪಿಗೆ ಕೊಡ್ತಾವ್ರೆ? ನಿವೇಶನ ವೈಯಕ್ತಿಕವಾಗಿ ಕೊಡುವಂತದ್ದು ಸಮುದಾಯ ಭವನ 16 ಜನಕ್ಕೆ ಅನುಕೂಲ ಆಗುತ್ತೆ ಸರ್. 16 ಜನಕ್ಕೆ ಅನುಕೂಲ, ಜನನೇ ಇಲ್ಲ ಅಂದ್ಮೇಲೆ 16 ಜನಕ್ಕೆ ಏನ್ ಅನುಕೂಲ ಮಾಡ್ಕೊಂತಾರೆ? ಮನೆ ಜನಗಳಿಗೆ ವಾಸ ಮಾಡಕ್ ಜಗ್ಗೆ ಇಲ್ಲ ಅಂದ್ರೆ, ಜನನೇ ಬದುಕಿಲ್ಲ ಅಂದ್ಮೇಲೆ ನಿವೇಶನ ತಾನು ಏನ್ ಮಾಡ್ತಾರೆ ಹೇಳಿ? ಸಮುದಾಯ ಭವನದಾಗೆ 150 ಆಡು ಹೋಗಿ ಸಮುದಾಯ ಭವನದಾಗ ವಾಸ ಮಾಡಕ್ ಆಗಲ್ಲ ಇದು ಸರ್. ನಮ್ಮೂರಲ್ಲಿ 180 ಮನೆಗಳಿದೆ. ಅದರಲ್ಲಿ ಸುಮಾರು ಒಂದು 100 ಜನಕ್ಕೆ ನಿವೇಶನನೇ ಇಲ್ಲ ಸರ್. ಊರು ದಿನೇ ದಿನೇ ಬೆಳೀತಾ ಇದೆ. ಸುಮಾರು 100 ಜನಕ್ಕೆ ನಿವೇಶನ ಇಲ್ಲ. ಸೊ ಒಟ್ಟಾರೆ ನೀವ್ ಹೇಳೋದು ಸಮುದಾಯ ಭವನ ವಿಚಾರ ನಮ್ದು ಅಡಚಣೆ ಇಲ್ಲ, ಅಡ್ಡಿ ಇಲ್ಲ. ಮೊದಲು ನಮ್ಗೆ ನಿವೇಶನ ಕೊಡಿ, ಫಸ್ಟ್ ನಿವೇಶನ ಕೊಡಿ. ಒಂದು ಶಾಲೆಗೆ ಅಂತ ಒಂದು ಜಾಗ ಮಡಗಿ, ಮತ್ತೆ ಮೈದಾನಕ್ಕೆ ಮಡಗಿ, ಇನ್ನು ಉಳಿದ ಜಾಗದಲ್ಲಿ ನಾವು ಸಮುದಾಯ ಭವನ ಮಾಡ್ಲಿ. ಈಗ ಅಲ್ಲಿ ಜನ ಇದ್ರೆ ಅಲ್ವಾ ಸರ್ ಸಮುದಾಯ ಭವನ ಯೂಸ್ ಆಗೋದು. ಸುಮ್ಮನೆ ಇವಾಗ ಎಷ್ಟೋ ಕಡೆ ಸಮುದಾಯ ಭವನ ಮಾಡಿದರೆ ಅದು ಯೂಸೇ ಮಾಡ್ಕೊಂತಿಲ್ಲ, ಆಳ್ ಬಿದ್ದೋಗಿದ್ದಾವೆ ಸರ್. ನಮ್ಮೂರಲ್ಲಿ ಸೈನ್ ಹಾಕಿರೋರು ಏನವ್ರೆ, ಈಗ ಶಾಸಕ, ಇವಾಗ ಇಲ್ಲಿರೋ ಏನವ್ರೆ ಇವರೆಲ್ಲ ಶಾಸಕರುಗಳು, ಅವ್ರು ಸೈನ್ ಹಾಕಿರೋರು ನಮ್ಮ ಮುಂದೆ ಯಾರು ಹಾಕಿಲ್ಲ ಸರ್. ಈಗ ನಾವು ಹಾಕಿದೀವಿ, ಸೈನ್ ಹಾಕಿದೀವಿ, ಇಡೀ ಗ್ರಾಮಸ್ಥರುಗಳು ಕರೆದಿ ದೇವಸ್ಥಾನದ ಮುಂದೆ ಸೈನ್ ಹಾಕ್ಸಿದೀವಿ. ಈಗ ಯಾರು ಹಾಕಿದ್ದಾರೆ ಅವ್ರು ಬಂದು ಹೇಳಿ ಇಲ್ಲಿ. ನಾವು ಊರಿಗೆ ಇವಾಗ ಮಾಡ್ಬೇಕು ಅಂದ್ರೆ ಊರಿನ ಮೆಂಬರ್ ಇರ್ಬೇಕು. ಮೆಂಬರ್ ಬಂದು ಎಲ್ಲಾರನ್ನು ಕೇಳಿ ಎಲ್ಲಾರನ್ನು ಸೈನ್ ಹಾಕ್ಸ್ಬೇಕು. ಯಾರು ಮುಂದೆ ಸೈನ್ ಹಾಕಿದ್ದಾರೆ ಹೇಳ್ರಿ? ಅವ್ರು ಅಲ್ಲಿ ಹಾಕಿರೋರು ಯಾರು? ನಮ್ಮೂರವ್ರೆ ಅಲ್ಲ. ಹಂಗೂ ಹಾಕಿದ್ರೆ ಅವ್ರು ಯಾರೋ ಶಾಸಕರಿಗೆ ಹಿಂಬಾಲಕರುಗಳು ಇರ್ಬೇಕಷ್ಟೇ.